ಕಲಬುರಗಿ ನಗರದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಜಿಲ್ಲಾಡಳಿತದ ವತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಜಯಂತಿಯನ್ನು ಕಲಬುರಗಿ ಜಿಲ್ಲಾಡಳಿತ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ನಗರದ ಜಗತ್ ವೃತ್ತದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಡಿಸಿ ಫೌಜಿಯಾ ತರನ್ನುಂ, ಸಚಿವ ಡಾಕ್ಟರ್ ಶಾಣ್ಪ್ರಕಾಶ್ ಪಾಟೀಲ್ ಹಾಗೂ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ವಾಸು ವಂಟಿ ಸೇರಿದಂತೆ ಗಣ್ಯರು ಮಾಲಾರ್ಪಣೆ ಮಾಡುವ ಮೂಲಕ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಸಚಿವ ಶಾಣ್ಪ್ರಕಾಶ್ ಪಾಟೀಲ್, ಶಾಸಕ ಅಜಯ್ ಸಿಂಗ್, ಅಂಬರಾಯ್ ಅಷ್ಟಗಿ ಹಾಗೂ ಅನೇಕ ಗಣ್ಯರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಸಾಧನೆ, ದೇಶಕ್ಕೆ ಅವರು ನೀಡಿದ ಸಂವಿಧಾನದ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ಭಾರತ ರತ್ನ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರದ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರ ಈ ದೇಶಕ್ಕೆ ಭಾಳ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯದ ಪೂರ್ವದಲ್ಲಿ ಇಡೀ ದೇಶಾದ್ಯಂತ ಶೋಷಿತ ಜನಾಂಗಕ್ಕೆ ಧ್ವನಿಯಾಗಿ ಶೋಷಿತರ ಸ್ವಾಭಿಮಾನದ ಬದುಕಿಗಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕರು. ಸ್ವಾತಂತ್ರ್ಯದ ನಂತರ ಈ ದೇಶಕ್ಕೆ ಅಭೂತಪೂರ್ವವಾಗಿರ್ತಕ್ಕಂಥ ಸಂವಿಧಾನವನ್ನು ಬರೆಯೋದ್ರ ಮುಖಾಂತರ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರ ಸ್ವಾಭಿಮಾನದ ಬದುಕಿಗಾಗಿ ಬುನಾದಿಯನ್ನು ಹಾಕಿರ್ತಕ್ಕಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಇಡೀ ದೇಶದ ಜನ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮುಂದಾಲೋಚನೆ, ಅವರ ದೂರದೃಷ್ಟಿಯಿಂದ ಇವತ್ತು ನಮ್ಮ ಪ್ರಜಾಪ್ರಭುತ್ವ ಇಷ್ಟು ಗಟ್ಟಿಯಾಗಿ ಬುನಾದಿ ಇಲ್ಲಿ ಊರಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವೇ ಕಾರಣ ಅಂತಕ್ಕಂಥದ್ದು ನನ್ನ ಭಾವನೆ. ಅಂಬೇಡ್ಕರ್ ಅವರ 134ನೇ ಒಂದು ಜಯಂತ್ಯೋತ್ಸವ ನಿಮಿತ್ತವಾಗಿ ತಮ್ಮೆಲ್ಲರೂ ಕೂಡ ಇಡೀ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಹಾಗೂ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮತ್ತು ವಿಶ್ವ ಮಟ್ಟದಲ್ಲಿ ತಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಂಬೇಡ್ಕರ್ ಅಂದರೆ ಶಿಕ್ಷಣ, ಅಂಬೇಡ್ಕರ್ ಅಂದರೆ ಸಂಘಟನೆ, ಅಂಬೇಡ್ಕರ್ ಅಂದರೆ ಹೋರಾಟ, ಅಂಬೇಡ್ಕರ್ ಅಂದರೆ ಜ್ಞಾನ, ಅಂಬೇಡ್ಕರ್ ಅಂದರೆ ಸಂವಿಧಾನ. ಎಲ್ಲ ಜಾತಿ ಜನಾಂಗದವರಿಗೆ ಒಂದೇ ರೀತಿಯಿಂದ ಸಮಾನತೆಯಿಂದ ಇರತಕ್ಕಂಥ ಒಂದು ಕಾನೂನುಬದ್ಧ ಒಂದು ಸಂವಿಧಾನವನ್ನು ಮಾಡಿರುವಂತಹ ನಮ್ಮ ಭಾರತ ದೇಶದ ವಿಶ್ವವಿಖ್ಯಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತ್ಯೋತ್ಸವ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ಮಟ್ಟದಲ್ಲಿ ಒಂದು ವಿಜೃಂಭಣೆಯಿಂದ ಆಚರಣೆ ಆಗ್ತಾಯಿದೆ. ಈ ಒಂದು ನಿಮಿತ್ತವಾಗಿ ತಮ್ಮೆಲ್ಲರೂ ಕೂಡ ನಾನು ಶುಭವನ್ನು ಹಾರೈಸುತ್ತೇನೆ. ಬೋಧಿಸತ್ವ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಜಿ ಅವರ 134ನೇ ಜಯಂತ್ಯೋತ್ಸವವನ್ನು ಇಡೀ ದೇಶದಂತ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬರು ಸ್ವತಂತ್ರದ ಪೂರ್ವಕ್ಕಿಂತ ಮುಂಚೆನೂ ಭಾಳಷ್ಟು ಅವರು ಕಷ್ಟಪಟ್ಟು ವಿದ್ಯಾಭ್ಯಾಸ ಓದಿ ಮುಂದೆ ಬರ್ತಕ್ಕಂಥ ನಮ್ಮ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರನ್ನು, ಬಡವರನ್ನು, ಎಲ್ಲ ಜಾತಿ ಜನಗಳನ್ನು ನಾನು ಕೊಟ್ಟಂಥ ಕಷ್ಟ ಅವ್ರು ಪಡಬಾರ್ದು ಅಂಥೇಳಿ ಸಂವಿಧಾನದಲ್ಲಿ ಅವರು ಮೊದಲನೇ ಕಾನೂನು ಮಂತ್ರಿಯಾಗಿ ಯಾವಾಗ ಭಾರತದಲ್ಲಿ ಸರ್ಕಾರ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಸಂವಿಧಾನದಲ್ಲಿ ಪ್ರತಿಯೊಬ್ಬರನ್ನು ಇವತ್ತೇನಪ್ಪ ಅಂದ್ರೆ ಈ ದೇಶದಲ್ಲಿ ಯಾರೇ ಬಡತನದಲ್ಲಿರಲಿ ಇವತ್ತು ಮಹಿಳೆಯರನ್ನು ಭಾಳ ಎಷ್ಟು ಕೆಳಮಟ್ಟ ಗೊತ್ತಿರೋ ಮಹಿಳೆಯರಿಗೂ ಸಹ ಇವತ್ತು RBI ಸಾಕಷ್ಟು ಇವತ್ತಿನ ಇಡೀ ದೇಶದಲ್ಲಿ ಮುಂದೆ ನಡೀತಕ್ಕಂಥ ಯಾವುದೇ ಒಂದು ಕಾರ್ಯವನ್ನು ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಸಂವಿಧಾನ ಬರೆದಿದ್ದಾರೆ. ಬೋಲೋ ಬುದ್ಧ ಭಗವಾನ್ ಕಿ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಎಲ್ರಿಗೂ 134ನೇ ಬಾಬಾ ಸಾಹೇಬ್ ಜಯಂತ್ಯೋತ್ಸವ ನಮ್ಮ ತಂದೆಯರಾದ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಸಾಹೇಬರ ಪರವಾಗಿ ಹಾಗೂ ನಮ್ಮ ಕುಟುಂಬದ ಪರವಾಗಿ ಹಾರ್ದಿಕ ಶುಭಾಶಯಗಳು ಕೋರ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಹಲವಾರು ಕಡೆ ಹೋಗಿ ಬರ್ತಾಯಿದ್ದೀವಿ. ಒಂದು ಹಬ್ಬದ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇದೇ ನಮ್ಮ ಕಲಬುರಗಿದ ಒಂದು ಮಹತ್ವ ಅಂತ ಹೇಳ್ಬೋದು. ಯಾವುದೇ ಒಂದು ಜಯಂತಿ ಆಗಿರ್ಬೋದು, ನಾವು ಪ್ರತಿಯೊಂದು ಜಯಂತಿಯು ನಮ್ಮ ಕಲಬುರಗಿಯಲ್ಲಿ ಎಲ್ಲರೂ ವಿಜೃಂಭಣೆ ಆಚರಿಸ್ತೇವೆ. ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಬಾಬಾ ಸಾಹೇಬ್ ಜಯಂತಿ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ವಿಜೃಂಭಣೆಯಿಂದ ಆಚರಿಸ್ತೇವೆ. ಇಡೀ ಪ್ರಚಲಿತ ಮತ್ತು ಅತ್ಯಂತ ಪ್ರಭಾವಶಾಲಿ ನಾಯಕರಿದ್ದಾರೆ ಅಂದ್ರೆ ಅದು ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ಬೇಕಾಗ್ತದೆ. ಇವತ್ತು ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮಹಾನ್ ಸಂವಿಧಾನದ ಅಡಿಯಲ್ಲಿ ಎಲ್ಲ ಶೋಷಿತ ವರ್ಗಗಳಿಗೆ, ಎಲ್ಲ ದುಡಿಯುವ ವರ್ಗಗಳಿಗೆ ಸಮಾನತೆ, ಸೋದರತೆ, ಬಂಧುತ್ವವನ್ನು ನೀಡಿರ್ತಕ್ಕಂಥದ್ದು ಮತ್ತು ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಶಿಕ್ಷಣ, ಸಂಘಟನೆ,
ಹೋರಾಟದ ಮೂಲಕ ಎಲ್ಲ ಶೋಷಿತ ವರ್ಗಗಳು ಶಿಕ್ಷಣದ ಮೂಲಕ ಮುಂದೆ ಬರಬೇಕು, ಶಿಕ್ಷಿತರಾಗಬೇಕು, ಅದರಿಂದ ತಮ್ಮ ಬದುಕಿನಲ್ಲಿ ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥ ಬಾಬಾ ಸಾಹೇಬರ ಏನು ಸಂಕಲ್ಪಿತ್ತು, ಆ ಸಂಕಲ್ಪದೊಂದಿಗೆ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಸಾಕಷ್ಟು ನೋವು, ನಲಿವು, ಕಷ್ಟಗಳನ್ನು ಅನುಭವಿಸಿದರೂ ಕೂಡ ಅನೇಕ ಕಷ್ಟದ ಸಂದರ್ಭಗಳು, ಅವರ ತಂದೆ ತೀರು ಹೋಗ್ತಾರ, ಸೋದರತೆ ತೀರು ಹೋಗ್ತಾಳ, ತಾಯಿ ತೀರು ಹೋಗ್ತಾರೆ, ಬಾಲ್ಯದಲ್ಲೇ 4 ಜನ ಮಕ್ಕಳು ತೀರು ಹೋಗ್ತಾರ. ಆದರೂ ಧೃತಿಗಿಡದ ಬಾಬಾ ಸಾಹೇಬರು ಈ ದೇಶದ ಶೋಷಿತ ವರ್ಗಗಳ ವಿಮೋಚನೆಗಾಗಿ ಸಾಕಷ್ಟು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಪ್ರಯುಕ್ತವಾಗಿ ಕಲಬುರಗಿ ನಗರದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಇವತ್ತು ಜನಸಾಗರವೇ ಹರಿದು ಬರತಕ್ಕಂಥ ಒಂದು ಜನಸಾಗರವನ್ನು ನೋಡಿದರೆ ನಮಗೆ ಅದು ಭಾಳ ತುಂಬ ಖುಷಿಕರ ವಿಷಯ ಅಂತ ಹೇಳ್ಬೋದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಒಂದು ಸಂವಿಧಾನವನ್ನು ಬರೆದಿರ್ತಕ್ಕಂಥ ಶ್ರೇಷ್ಠವಾದ ಮಹಾನ್ ವ್ಯಕ್ತಿ ಅಂತ ಹೇಳಿ ಇವತ್ತಿನ ದಿವಸ ನಾವು ಎಲ್ಲರೂ ಕೂಡಿ ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ. ಎಲ್ಲರಿಗೂ 134ನೇ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇವತ್ತಿನ ದಿವಸ ನಮ್ಮ ಗುಲ್ಬರ್ಗದಾಗ ಪೂರಾ ಜನಸಾಗರ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟದಪ್ಪ ಹಿಂಗೆ ಮಾಡ್ಲತ್ತಾರ ಅಂದ್ರೆ ಒಂದು ಜನಸಾಗರ ಅದ. ಮತ್ತು ಬಾಬಾ ಸಾಹೇಬ್ರ ಕೊಡುಗೆ ನಮ್ಮ ದೇಶಕ್ಕೆ ಭಾಳ ಅದ. ಸಂವಿಧಾನ ಶಿಲ್ಪಿ ಆದಂಥ ಬಾಬಾ ಸಾಹೇಬರು ನಮ್ಮ ದೇಶಕ್ಕೆ ಕೊಡುಗೆ ಭಾಳ ಅದ. ಇವತ್ತಿನ ದಿವಸ ನಮ್ಮ ಮನೆಗಿನ ಹೆಣ್ಮಕ್ಳು ಕೆಲಸ ಮಾಡ್ಲತ್ತಾರ ಅಂದ್ರೆ ಭೀ ಬಾಬಾ ಸಾಹೇಬ್ರದ್ದು ಬರ್ದದ್ದು ಕಾನ್ಸ್ಟಿಟ್ಯೂಯೆನ್ಸಿ ಸಂವಿಧಾನ ಸಲಕ್ಕೆ ಇವತ್ತಿನ ದಿವಸದಾಗ ಎಲ್ಲ ಹೆಣ್ಮಕ್ಳು ತಹಸೀಲ್ದಾರ್ ದೊಡ್ಡ ದೊಡ್ಡ ಹುದ್ದೆದಾಗಾರ, IAS ಡಿ ಸಿ ಆರ. ಈಗ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಮ್ಮ ಗುಲ್ಬರ್ಗ ಡಿ ಸಿನೇ ಒಂದು ಮಹಿಳೆಯರದ, ಅವ್ರು ಇವತ್ತು ಗುಲ್ಬರ್ಗ ಡಿ ಸಿ ಆಗ್ಬೇಕಂದ್ರೂ ಬಾಬಾ ಸಾಹೇಬ್ರ ಕಾನೂನು, ಬಾಬಾ ಸಾಹೇಬ್ರ ಶ್ರಮೆಲಿಂತ ಇವತ್ತು ಮೇಡಮ್ ಅವರು ಎಲ್ಲ ಹೆಣ್ಮಕ್ಕಳಿಗೆ ಒಂದು ಆಶ್ರಯ ಆಗ್ಯದ. ಸಮಾರಂಭದಲ್ಲಿ ಶಾಸಕ ಅಲ್ಲಂಪ್ರಭು ಪಾಟೀಲ್, ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಢಗೆ, ಎಸ್ಪಿ ಅಡ್ಡೂರು ಶ್ರೀನಿವಾಸುಲು, ಉಪನ್ಯಾಸಕಿ ಡಾಕ್ಟರ್ ಪುಟ್ಟಮಣಿ ದೇವಿದಾಸ್, ದಲಿತ ಮುಖಂಡ ವಿಠಲ್ ದೊಡ್ಮನಿ, ಶರಣು ಅಲ್ಲಂಪ್ರಭು ಪಾಟೀಲ್, ರಾಹುಲ್ ಹೊನ್ನಳ್ಳಿ, ಚೇತನ್ ಹಿರೇಮಠ್ ಸೇರಿದಂತೆ ಅನೇಕ ಅಧಿಕಾರಿಗಳು, ರಾಜಕೀಯ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು.